ಪರಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಜ್ಞಾನದ ಸ್ವರೂಪವನ್ನು ಕುರಿತು ಈ ಒಂದು ವಿಚಾರ ಸಾಗರದೊಳಗ ಎಷ್ಟು ಆಳವಾಗಿ ಅಧ್ಯಯನ ಮಾಡ್ಯಾರ. ಅತ್ಯಂತ ಮಹತ್ವದ ವಿಷಯ. ಅಜ್ಞಾನವನ್ನ ಕಳ್ಕೋಬೇಕು ಅಂತಂದ್ರೆ ಅಜ್ಞಾನದ ಸ್ವರೂಪ ತಿಳ್ಕೋಬೇಕಾಗಿದ್ದು ಬಹಳ ಮುಖ್ಯ ಅದ. ಅದು ಏಕ ಆದೋ ಅನೇಕ ಆದೋ, ಭೇದ ಆದೋ ಅಭೇದ ಆದೋ, ಭೇದಾಭೇದ ಆದೋ, ಏಕಾನೇಕ ಆದೋ, ಸತ್ತದೋ ಅಸತ್ತದೋ, ಸದಸತ್ತಾದೋ, ಸಾವಯವ ಆದೋ ನಿರವಯವ ಆದೋ, ಸಾವಯವ ನಿರವಯವ ಆದೋ, ಭೇದ ಅಭೇದ ಭೇದಾಭೇದ, ಈ ರೀತಿ ಇದ್ದಾಗ ಜಗತ್ತಿನ ಬಗ್ಗೆ ನಿಮಗ ಒಂದು ತಿಳುವಳಿಕೆ ಏನಪ್ಪ ಅಂದ್ರೆ ಇದು ಅನಿರ್ವಚನೀಯ, ಅಚಿಂತ್ಯ, ಇದು ಹಿಂಗೆ ಆದ ಅಂತೇಳಿ ಹೇಳಕ್ ಬರಂಗಿಲ್ಲ ಅಂತ ಒಂದು ವಸ್ತು ಅದ. ಹೀಗಾಗಿ ಯಾರೇ ಹಿಂಗ ಆದ ಅಂತೇಳಿ ಅದನ್ನೇ ಸಾಧಿಸ್ತಿದ್ರಂತಂದ್ರ ಅವರಿಗೆ ನಾವು ವಿರೋಧ ಮಾಡಬಾರ್ದು. ಈಗ ಅರವಿಂದ ಆಶ್ರಮದಲ್ಲಿ ಜಗತ್ತು ಮಿಥ್ಯ ಅಂದ್ರೆ ಸಿಟ್ಟು ಬರ್ತದೆ ಅವರಿಗೆ. ಜಗತ್ ಸತ್ಯ ಅನ್ಬೇಕು. ಆಯ್ತನ್ಬೇಕು. ಅನಿರ್ವಚನೀಯ ಸಿದ್ಧಾಂತಿಗಳು ಆಯ್ತಪ್ಪ ಜಗತ್ತು ಸತ್ಯ, ಸತ್ಯನೂ ಹೌದು ಅಸತ್ಯನೂ ಹೌದು, ಸದಸತ್ಯನೂ ಹೌದು, ಸತ್ಯನೂ ಅಲ್ಲ ಅಸತ್ಯನೂ ಅಲ್ಲ ಸದಸತ್ಯನೂ ಅಲ್ಲ, ಅಷ್ಟು ತರದ ಇದು. ಇದಕ್ಕೆ ಚನ್ನಬಸವಣ್ಣವರು ಒಂದು ವಚನ ಹೇಳ್ತಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಇರಬೇಕೋ ಇರಬಾರ್ದು. ಚನ್ನಬಸವಣ್ಣನ ವಚನ ಅದ ಒಂದು, ಹಾಕ್ತೀನಿ ಹುಡುಕಾಡಿ. ಆಮೇಲೆ ಒಬ್ರು ಪತ್ತ ಇರಲ್ಲ, ಒಬ್ರು ಮಾತಾಡ್ಸಲ್ಲ. ಮರುದಿನ ಮುಂಜಾನೆ ಬರ್ತೀರಿ, ಮೊನ್ನೆ ಏನ್ ಹೇಳಿದ್ದೆ ನಿಮಗೊಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಏನ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ? ಅದು ನೋಡ್ರಿ. ಕರ್ಮ ಸಾರಾ ಸಗಟವಾಗಿ ಮೋಕ್ಷಕ್ಕೆ ಕರ್ಮದ ಅವಶ್ಯಕತೆ ಆದೋ ಇಲ್ಲೋ? ಕರ್ಮದಿಂದ ಮೋಕ್ಷ ಆಗಂಗಿಲ್ಲ, ಜ್ಞಾನದಿಂದ ಮೋಕ್ಷ ಆಗ್ತದ. ಆದ್ರೆ ಆ ಜ್ಞಾನ ಪಡ್ಕೋಬೇಕಾದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇತ್ತು ಅಂತಂದ್ರೆ ಬುನಾದಿ ಗಟ್ಟಿಯಾದಂತ ಮೋಕ್ಷ ಆಗ್ತದ. ಮತ್ತ ಬುನಾದಿ ಇಲ್ಲದಂತ ಅದ್ರೊಳಗ ಜ್ಞಾನದಿಂದ ಮೋಕ್ಷ ಪಡ್ಕೊಂಡು ಬ್ರಹ್ಮಾಸ್ಮಿ ಅಂದು ಖರೆ. ಆದ್ರ ನಿರ್ಮಲ ಅಂತಃಕರಣ ನಿಶ್ಚಲ ಅಂತಃಕರಣ ಇರ್ಲಿಲ್ಲ ಅಂತಂದ್ರ ಎಲ್ಲೋ ಒಂದು ಕಡೆ ಬುನಾದಿ ಇಲ್ಲದ ಬಿಲ್ಡಿಂಗ್ ಬಿದ್ದು ಹೋಗ್ತದ. ಅದಕ್ಕ ಅದು ಬೇಕೂ ಹೌದು ಬ್ಯಾಡನೂ ಹೌದು. ನಿರ್ಮಲ ಅಂತಃಕರಣ ಆದ್ಮೇಲೆ ಕರ್ಮ ಬೇಕಾಗಿಲ್ಲ, ನಿರ್ಮಲ ಅಂತಃಕರಣ ಆಗ ತನಕ ಕರ್ಮ ಬೇಕು. ಹೆಂಗದ? ಕರ್ಮ ಬೇಕು ಕರ್ಮ ಬೇಡ, ಬೇಕು ಬೇಡ ಎರಡು ಹೌದಾ ಇಲ್ಲ? ಈಗಿದ್ರಾಗ ಅನಿರ್ವಚನೀಯ. ಕರ್ಮ ಬೇಕು ಕರ್ಮ ಬೇಡ, ಇದನ್ನು ಒಪ್ಕೋಬೇಕು ಅದನ್ನು ಒಪ್ಕೋಬೇಕು. ಕರ್ಮ ಬೇಕೂ ಹೌದು ಬೇಡನೂ ಹೌದು. ಹೆಂಗಿದು? ಕರ್ಮ ಯಾರಿಗೆ ಬೇಕು? ಮಲಿನ ಅಂತಃಕರಣ ಇದ್ದವ್ರಿಗೆ ಬೇಕು. ಕರ್ಮ ಯಾರಿಗೆ ಬೇಡ? ನಿರ್ಮಲ ಅಂತಃಕರಣ ಇದ್ದವ್ರಿಗೆ ಬೇಕಾಗಿಲ್ಲ.
ಮತ್ತೆ ಬೇಕು ಬೇಡ ಎರಡು ನಮ್ಮಂತವ್ರು ಈ ಕಡೆ ಪೂರಾ ಅದನ್ನೂ ಆಗಿಲ್ಲ ಪೂರಾ ಇದನ್ನೂ ಆಗಿಲ್ಲ ತ್ರಿಶಂಕು ಸ್ಥಿತಿ ಒಳಗದೀವಿ ನಾವು ಎರಡು ಅಹಂ ಬ್ರಹ್ಮಾಸ್ಮಿ ಅನ್ನುವಾಗ ಅದು ಬೇಕಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಲ್ಲದಾಗ ಅಂತಃಕರಣ ಶುದ್ಧ ಇರ್ಲಾರ್ದಾಗ ಅದು ಬೇಕು. ಕರ್ಮ ಪರಿಪೂರ್ಣ ಎಲ್ಲಿ ಆಗಿವೆ ನಾವು. ಅದೇ ರೀತಿ ಉಪಾಸನೆನೂ ಅದರ ಬಗ್ಗೆನೂ ಅದ್ರ ಬಗ್ಗೆನೂ ಹಿಂಗೆ ಬೇಕು ಬೇಡ, ಬೇಕು ಹೌದು ಬೇಡನೂ ಹೌದು. ಈ ರೀತಿಯಾಗಿ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ದೊಡ್ಡ ಗುಣ ಬೇಕು. ಕೆಲವೊಬ್ರು ಕರ್ಮ ವಿರೋಧಿಸ್ತಾರ. ಅವ್ರ ವಿರೋಧದಲ್ಲಿ ನಾವೇನ್ ಮಾಡ್ಬೇಕು, ವಿರೋಧ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಬೇಕು. ಕರ್ಮ ಕೆಲವೊಬ್ಬರು ತೆಕ್ಕಿಗೆ ಬಿದ್ದ್ಬಿಟ್ಟಾರ. ಕರ್ಮಕ್ಕೆ ಯಾರು ತೆಕ್ಕಿಗೆ ಬಿದ್ದಿರ್ತಾರ ಅವ್ರಿಗೆ ನೋಡಿ ನಾವು ಕರ್ಮ ಹೆಂಗ್ ಮಾಡ್ಬೇಕನ್ನೋದು ಕಲಿಬೇಕು. ಹೌದಾ ಇಲ್ಲ? ಕರ್ಮ ಮಾಡದೆ 3 ಹೊತ್ತು ಅದೇ ಮಾಡಿ ಸತ್ತೋಗ್ತಾರ. ಅವ್ರ ಏನಕ್ಕೆ ಮಾಡಲಕ್ಕ ಕರ್ಮ ಹೆಂಗ್ ಮಾಡ್ಬೇಕಂತ ಕಲಿಸ್ಲಕ್ಕೆ ಅವ್ರು ಕೂತಾರ ಇಲ್ಲ. ಅವ್ರ ಜಗತ್ತಿಗೆ ನನ್ನ ನೋಡಿ ಇನ್ನೊಬ್ಬರು ಮಾಡ್ಲಿ ಅಂತ ಹೇಳಿ ಕರ್ಮ ಮಾಡ್ಲಕತ್ತಾರ. ಅವ್ರು ನೋಡಿ ಕಲಿಬೇಕಾ ಬೇಡ? ಕರ್ಮಕ್ಕೆ ತೆಕ್ಕಿಗೆ ಬಿದ್ದವ್ರು ನೋಡಿ ಕರ್ಮ ಕಲಿಬೇಕು. ಕರ್ಮಕ್ಕೆ ರಿಜೆಕ್ಟ್ ಮಾಡೋರು ನೋಡಿ ಅದಕ್ಕೆ ರಿಜೆಕ್ಟ್ ಮಾಡೋದು ಕಲಿಬೇಕು. ಅದು ನಮಗೆ ಯಾವಾಗ ರಿಜೆಕ್ಟ್ ಮಾಡಬೇಕು, ಯಾವಾಗ ಅದನ್ನು ಬೇಕನ್ನಿಸ್ತದ ಮತ್ತು ಬೇಕು ಬೇಡ ಎರಡೂ ನಮ್ಮೊಳಗದವಲ್ಲ, ಇವುಗಳನ್ನ ಹೆಂಗ್ ಸಂಭಾಳಿಸ್ಕೊಂಡು ಹೋಗ್ಬೇಕು. ಈ ರೀತಿಯಾದಂತ ಅನಿರ್ವಚನೀಯ ಸಿದ್ಧಾಂತವನ್ನ ತಿಳ್ಕೊಂಡವರು ದೊಡ್ಡವರಾಕತ್ ಹೋಗ್ತಾರೆ. ಅದನ್ನ ಬಿಟ್ಟು ಅರವಿಂದಾಶ್ರಮದವ್ರ ಜಗತ್ತು ಸತ್ಯ ಅಂತಾರ, ನಮ್ಮದು ಸಿದ್ಧಾಂತ ಜಗತ್ ಮಿಥ್ಯ ಅದ, ಅವ್ರಿಗೆ ನಮ್ಗ ಹೆಂಗ್ ಸೇರ್ತದ ಅಂದ್ರೆ ಸೇರ್ತು. ಯಾಕಂತಂದ್ರ ಅಲ್ಲಿ ಸಿದ್ಧಾಂತ ಸತ್ಯ ಅಂದ್ಮೇಲೆ ಇಲ್ಲಿ ನಿಮ್ಮ 9 ಟೆಸ್ಟ್ಗಳದಾಗ ಒಂದು ಟೆಸ್ಟ್ ಅದಕ್ಕೂ ಸಂಬಂಧಪಟ್ಟದ್ದದ. ಅಸತ್ಯ ಅಲ್ಲ ಅಂದ್ರೆ ಸತ್ಯ ಆದ, ಮತ್ ಸತ್ಯ ಇಲ್ಲ ಅಸತ್ಯ ಆದ. ಜಗತ್ ಮಿಥ್ಯ ಅಂತಾರ. ಈ ಜಗತ್ತನ್ನೇ ನಾವು ಬಳಸ್ಕೊಂಡು ಬದುಕ್ಲಕತ್ತೀವಿ. ಇಡೀ ದೇಹ ಸಂಸಾರ ಎಲ್ಲ ಜಗತ್ತನ್ನು ಬಳಸ್ಕೊಂಡು ಬದುಕಿ ಇದನ್ನೇ ಬೈತಾರ ಅಂತಂದ್ರ ಮಿಥ್ಯ ಅಂತಂದ್ರೆ ಹೆಂಗ್ರಿ? ಸತ್ಯ ನಮ್ಮಂತ ಒಂದಿಸ್ ಮಂದಿ ಅಂತಾರ, ಆಯ್ತಾ ನಮ್ಮಪ್ಪ ಏನ್ ತೊಂದ್ರೆ ಇಲ್ಲ. ಸತ್ಯ ಅಂತಾರ, ಮಿಥ್ಯ ಅದ ಎಲ್ಲ ಮಾಡಿನೂ ಒಂದಿನ ಬಿಟ್ಟು ಹೋಗ್ತೀವಿ. ಇಂಥ ಮಿಥ್ಯ ಜಗತ್ತಿಗೆ ಸತ್ಯ ಅಂತಾರ. ಆಯ್ತು, ಸತ್ಯ ಅನ್ನೋರ್ ಸಂಗಟ ಸತ್ಯ ಅನ್ನೋಣ. ಈ ಜಗತ್ತಿಗೆ ನೀವು ಏನ್ ಬೇಕಾದನ್ರಿ, ಸತ್ಯ ಅನ್ರಿ ಮಿಥ್ಯ ಅನ್ರಿ, ನಿಮ್ ಅಭಿಪ್ರಾಯ ಮನ್ಸಿಗೆ ಬಂದಂಗ ನಿಮ್ಗೆ ಇನ್ನೂ 9 ಬಿಟ್ಟು ಇನ್ನೂ ಒಂದು 18 ಅಭಿಪ್ರಾಯ ತಾಳ್ರಿ. ಯಾಕಂದ್ರೆ ಅದು ಅನಿರ್ವಚನೀಯ ಸಿದ್ಧಾಂತದ ಬಗ್ಗೆ ಯಾರು ಏನ್ ಅಭಿಪ್ರಾಯ ತಾಳಿದ್ರು ಸರಿನೇ, ಯಾರು ಏನ್ ಅಭಿಪ್ರಾಯ ವಿರೋಧ ಮಾಡಿದ್ರು ಸರಿನೇ, ಎಲ್ಲನೂ ಸರಿ. ಆದ್ರೆ ಬ್ರಹ್ಮನ ವಿಷಯದೊಳಗೆ ಕನ್ಸಿಷನ್ ಇಲ್ಲ. ಬ್ರಹ್ಮ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಅದರೊಳಗೆ ಏನಾರ ಹುಚ್ಚು ಚಾಟ ಆಡಿದ್ರಂದ್ರೆ ಅವರು ನಮಗೆ ಸರಿ ಹೋಗಲ್ಲ. ಜಗತ್ತಿನ ಬಗ್ಗೆ ಏನ್ ಬೇಕಾದ ಹೇಳೋದು, ಜಗತ್ತಿನ ಬಗ್ಗೆ ಹಿಂಗೆ ಅಂತ ಹೇಳಿಕೆ ಯಾರ ಸಂಗಟ ದಿದ್ದಿಗೆ ಬೀಳಕ್ ಹೋಗಬಾರ್ದು. ಮತ್ ಜಗತ್ತು ಹೆಂಗ್ ಬೇಕಂಗೆ ಇರ್ತದ. ಮಹಾತ್ಮರು ಅವರಗಳು ಇರ್ತಾರ, ಅವರಗಳು ಮಹಾತ್ಮರು ಇರ್ತಾರ. ಅವರಗಳು ಡೇಂಜರ್ಗಳು ಮನುಷ್ಯರು ಮಹಾತ್ಮರಾಗ್ಯಾರ ಇಲ್ಲ. ಅಪಾಯಕಾರಿ ಜೀವಿಗಳು ಮಹಾತ್ಮರಾಗ್ಯಾರಲ್ರಿ. ರತ್ನಾಕರ ಹೋಗಿ ಏನಾದ ವಾಲ್ಮೀಕಿ ಆದ. ಮತ್ತೆ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಹೋಗಿ ಜೈಲ ಕೂತಾರ. ಅಂಗುಲಿಮಾಲ, ಅದೇ ರತ್ನಾಕರ ಅಂಗುಲಿಮಾಲ ಅವರೆಲ್ಲರೂ ಮಹಾತ್ಮರಾದರು. ಆದ್ಮೇಲೆ ಮಹಾತ್ಮರ ಹೊಟ್ಟೆಲಿಂತ ಮಹಾತ್ಮರೇ ಹುಟ್ಟತಾರತ್ತೆ ಏನಿಲ್ಲ. ಚಲೋ ಮಂದಿ ಹೊಟ್ಟೆಲಿಂತ ಚಲೋ ಮಂದಿನೇ ಹುಟ್ಟತಾರ, ಕೆಟ್ಟ ಮಂದಿ ಹೊಟ್ಟೆಲಿಂತ ಕೆಟ್ಟ ಮಂದಿ ಹುಟ್ಟತಾರಂತ ಏನಿಲ್ಲ. ರಾವಣನ ಹಿಂದಿನ ಎಲ್ಲಾ ವಂಶಗಳು ಯೋಗಿ ಕುಲ ಅದು. ಇಡೀ ವಂಶನೇ ಪರಮಾತ್ಮನಲ್ಲಿರುವಂತ ಸಾಧನೆಗಳು ಏನೇನ್ ಮಾಡ್ಯಾರ ಅವೆಲ್ಲ ಅಷ್ಟು ಶಕ್ತಿ ರಾವಣನ ಬಲ್ಲಿತ್ತು. ಅವ್ರ ಹಿಂದಿನ ವಂಶದವ್ರು ಏನ್ ಸಾಧನೆ ಮಾಡಿದ್ರು ಎಲ್ಲ ರಾವಣನ ಬಲ್ಲಿತ್ತು.
ತನ್ನ ಒಂದೊಂದು ತಲೆ ಕಡಿದು 10 ತಲೆಗಳ ಕಡಿದು ಈ ಶಿವನ ಪಾದಕ್ಕಿಡಷ್ಟು ಶಕ್ತಿ ಇತ್ತು ಅವನಿಗೆ. ಅಂತ ರಾವಣ ಯೋಗಿ ಕುಲದೊಳಗ ಒಂದು ಸಣ್ಣ ಅಯೋಗ್ಯ ಗುಣ ಇರೋಂತ ಹುಟ್ಟ. ಮತ್ತ ಹಿರಣ್ಯಕಶ್ಯಪ ರಾಕ್ಷಸ ವಂಶ, ಅವನ ಕುಲದೊಳಗೆ ಪ್ರಹ್ಲಾದ ಹುಟ್ಟದ. ಏನು ಅಲ್ಲಿ ಆ ಒಂದು ಹಿರಣ್ಯಕಶ್ಯಪುವಿನ ಸಿದ್ಧಾಂತಕ್ಕೆ ನಿಮ್ ಸಿದ್ಧಾಂತಕ್ಕೆ ಏನ್ರ ವ್ಯತ್ಯಾಸ ಅದೇನು? ನಾನೇ ಬ್ರಹ್ಮ ಅಂತಿರ್ತಾನ ಹಿರಣ್ಯಕಶ್ಯಪು ಯಾವದರ ದೇವ್ರನ್ನೇ ನಾನೇ ನಾರಾಯಣ ಅಂತನೋ ಅಂತ ಅವನ್ ಅದೇ ಸಿದ್ಧಾಂತ ಹೌದಾ? ಇಲ್ಲ. ಹಿರಣ್ಯಕಶ್ಯಪುವಿನ ಸಿದ್ಧಾಂತ ಆದ ಇಲ್ರಿ. ಬ್ಯಾರೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಬಿಡಂಗಿಲ್ಲ ಅವ, ನಾನೇ ಬ್ರಹ್ಮ ಅಂತನ. ನಿಮ್ ಸಿದ್ಧಾಂತಕ್ಕೆ ಅವನ ಸಿದ್ಧಾಂತಕ್ಕೆ ವ್ಯತ್ಯಾಸ ಏನದ? ಮಲೀನ ಅಂತಃಕರಣ, ಚಂಚಲ ಅಂತಃಕರಣ ಹಿರಣ್ಯಕಶ್ಯಪು ಅಂತ ಹೌದಿಲ್ಲ. ಅಶುದ್ಧ ಅಂತಃಕರಣ ಆಗಿ ಅದು ದುರಹಂಕಾರದ ಅಹಂ ಬ್ರಹ್ಮಾಸ್ಮಿ. ಅದು ಎಲ್ಲವನ್ನು ತನ್ನಂತೆ ನೋಡುವಂತ ಸರ್ವಂ ಬ್ರಹ್ಮ ಅಂತ ಹೇಳಿ ನೋಡೋ ಗುಣ ಇತ್ತು ಅವನಿಗೆ. ಅಹಂ ಬ್ರಹ್ಮ ಒಂದೇ ಇತ್ತು. ಸರ್ವಂ ಕಲ್ವಿದಂ ಬ್ರಹ್ಮ, ಅವ ಬ್ರಹ್ಮ ಆಗಿದ್ನಂದ್ರೆ ಎಲ್ಲವೂ ಬ್ರಹ್ಮವಾಗಿ ಕಾಣಬೇಕಿತ್ತ, ಹೌದಾ? ಇಲ್ಲ. ತಪ್ಪು ತಿಳುವಳಿಕೆ. ನಾನೇ ಬ್ರಹ್ಮ ಅಂತ ತಾನು ಬ್ರಹ್ಮ ಆಗಿ ತನ್ನ ದೃಷ್ಟಿ ಬ್ರಹ್ಮಮಯ ಆಯಿತು ಅಂತಂದ್ರೆ ಇಡೀ ಸೃಷ್ಟಿ ಬ್ರಹ್ಮಮಯವಾಗಿ ಕಾಣುವಂತ ಗುಣ ಬಂತು ಅಂದ್ರೆ ಅವ ಬ್ರಹ್ಮ ಆಗಿದ್ದಕ್ಕೆ ಸಾರ್ಥಕ. ಇಡೀ ಸೃಷ್ಟಿಯನ್ನ ಬ್ರಹ್ಮಮಯವಾಗಿ ಶಿವಮಯವಾಗಿ ಕಾಣುವಂತ ಗುಣ ಇಲ್ಲ. ಬರೇ ಎಲ್ಲೋ ಶಾಸ್ತ್ರ ಕೇಳಿ ಯಾರೋ ಗುರುಗಳು ಹೇಳಿ ಅಹಂ ಬ್ರಹ್ಮ ಅಂತ ಕೂತನು ಅಂತಂದ್ರೆ ಅವ ದುರಹಂಕಾರಿ. ಜಗತ್ತನ್ನ ಹೆಂಗ್ ನೋಡಬೇಕು? ಅನಿರ್ವಚನೀಯ ದೃಷ್ಟಿಯಿಂದ ನೋಡಬೇಕು. ಅದು ಹೆಂಗ್ಯಾಕಿರ್ಲಕ್ಕ ಅದು ಇದ್ದಂಗೆ ಒಪ್ಕೋಬೇಕು. ಹಿಂಗೆ ಇರಬೇಕು ಹಂಗೆ ಇರ್ಬೇಕಂತ ನಮ್ಮದು ಡಿಸೈನ್ ಅದ್ರಾಗ ಪ್ಲಾನ್ ಮಾಡ್ಲಕ್ ಹೋಗಬಾರ್ದು. ಸಂಸಾರದಾಗ ಯಾಕೆ ಕಷ್ಟ ಆಗ್ತದ? ನನ್ನ ಹೆಣತಿಕ್ ಹಿಂಗಿರ್ಬೇಕು ಅಂತ ಡಿಸೈನ್ ಇಟ್ಕೊಂಡದಕ್ಕೆ ಕಷ್ಟ ಆಗ್ತದೆ. ನನ್ನ ಡಿಸೈನ್ ಪ್ರಕಾರ ಆಕಿ ಇಲ್ಲ. ನನ್ನ ಗಂಡ ಹಿಂಗಿರ್ಬೇಕು ಅಂತೇಳಿ ಡಿಸೈನ್ ಇಟ್ಕೊಂಡಿರ್ತಾರ, ಆ ಡಿಸೈನ್ ಪ್ರಕಾರ ಗಂಡ ಇಲ್ಲ. ನನ್ನ ಮಕ್ಕಳು ಹಿಂಗೆ ಆಗ್ಬೇಕಂತ ಡಿಸೈನ್ ಪ್ಲಾನ್ ಮಾಡಿರ್ತಾರ, ಅದರಂಗ ಮಕ್ಕಳು ಆಗಂಗಿಲ್ಲ. ಅವು ಆಗಂಗೆ ಆತಿರ್ತಾವ. ಸಂಸಾರ ಏನಾಗಬೇಕು ಅದೇ ಆತಿರ್ತದೆ. ಹ್ಯಾಂಡ್ರ್ ಏನಾಗಬೇಕು ಅದೇ ಆತಾರ. ಮಕ್ಕಳು ಏನಾಗಬೇಕು ಅದೇ ಆತಾರ. ನಮ್ಮ ವೈಯಕ್ತಿಕ ಜೀವನದೊಳಗಿನ ವೈಯಕ್ತಿಕ ಸಂಸಾರ ಕೂಡ ಅದು ಏನ್ ಬೇಕಾದೇ ಆತಿರ್ತದೆ. ಕೌಟುಂಬಿಕ ಸಂಸಾರ, ವೈಯಕ್ತಿಕ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತವನು ಅದಾವಿಲ್ಲ. ನಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರದ ವಿಚಾರಗಳು ನಮ್ಮ ಸಂಸಾರ ಹೌದಿಲ್ಲ. ಇವು ಏನು ಒಂದೇ ತರ ಇರ್ತವೆ? ನೀವು ಎಲ್ಲ ಚೇಂಜ್ ಆಗ್ತದೆ. ಅವು ಯಾಕಿರಲ್ಲ ಇದ್ದಂಗ. ಹೌದು, ಅದೇನ್ ನಡೆದದ ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದ ನಾವೇನ್ ಮಾಡ್ಬೇಕು? ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ಟು ಆ ಜಗತ್ತಿನ ಹಣೆ ಬರೆ ಹಿಂಗೆ, ಅದು ಹಿಂಗೂ ಹೌದು ಹಂಗೂ ಹೌದು. ಎಲ್ಲೆಲ್ಲಿ ಭೇದಗಳು ಅದಾವ ಅವೆಲ್ಲ ಜಗತ್ತಿನ ಕೆಲಸಗಳು. ಜಗತ್ತಂದ್ರೆ ಅಜ್ಞಾನ, ಅಜ್ಞಾನದ ಕೆಲಸ. ಅದು ಹ್ಯಾಂಗ್ ಬೇಕಾದಂಗೆ ಇರಬಹುದು. ಸಸ್ಯಾಹಾರ ಶ್ರೇಷ್ಠ, ಸಸ್ಯಾಹಾರ ಶ್ರೇಷ್ಠ ಅಂದ ಕೂಡಲೇ ಜೀವಶಾಸ್ತ್ರಜ್ಞರು ಏನ್ ಮಾಡ್ತಾರ? ಬಾಟನಿ ಅವರು ಸಸ್ಯಗಳಲ್ಲಿ ಜೀವ ಇದೆ ಅಂತೇಳಿ ಸಾಧನೆ ಮಾಡ್ತಾರೆ. ಸಸ್ಯಗಳಿಗೆ ಜೀವ ಅದ ಇಲ್ಲ. ಸಸ್ಯ ಜೀವಂತದವ ಅಂತ ಹೇಳ್ತಾರ ಇಲ್ರಿ? ಸಸ್ಯಕ್ಕೂ ಜೀವ ಅದ. ಮತ್ತ ಸಸ್ಯಕ್ಕೂ ಜೀವ ಹೊಡೆತಿತ್ತೀರಿ ಅಂತಂದ್ರೆ ಅದನ್ನು ಮಾಂಸಾಹಾರನೇ ಅಂತಾರ. ಜೀವ ಹೊಡೆದು ಪ್ರಾಣ ಹಿಂಸೆ ಮಾಡಿ ತಿಂತೀರಲ್ಲ ಮತ್ ನೀವು ಸಸ್ಯದಾಗ. ಮತ್ತ ಮೊಸರಿನೊಳಗೆ ಎಷ್ಟೋ ಬ್ಯಾಕ್ಟೀರಿಯಾಗಳು ಅದಾವ. ಆ ಬ್ಯಾಕ್ಟೀರಿಯಾಗಳದನ್ನು ಮತ್ತ ತಿಂತೀರಲ್ಲ. ಮತ್ತ ಹಾಲಿನಾಗ
ಆರಿದ ಕೂಡಲೇ 3 ನಿಮಿಷದೊಳಗೆ ಬ್ಯಾಕ್ಟೀರಿಯಾಗಳು ಬರ್ತಾವ. ಆ ಬ್ಯಾಕ್ಟೀರಿಯಾಗಳು ಎಲ್ಲ ಓಷ್ಟು ಕುದ್ದು ಸುಟ್ಟದ್ದು ಇದನ್ನೇ ಕೆನಿ ಎಷ್ಟು ಟೇಸ್ಟ್ ಮಾಡ್ತಿರ್ತೀರಿ. ಅದು ಹೆಣಗಳ ರಾಶಿ, ಅದು ಹಾಲಿನ ಹೆಣಗಳ ರಾಶಿ ಅಂತ ಹೇಳ್ತಾರೆ ಇವರು ಗುರುದತ್ ಗುರುಜಿ ನಂಬಲ್ಲಿ. SSY ಅಂತ ಸಿದ್ಧ ಸ್ಥಿತಿ ಯೋಗ ಅಂತ ಹಿಂಗೇನೋ ಮಾಡ್ತಾರ ಅವರು. SSY ಅಂತ ಅವರು ಹೇಳ್ತಾರೆ. ನೀವೇನು ಹಾಲು ಕುಣಿತೀರಿ ಅದು ಬ್ಯಾಕ್ಟೀರಿಯಾಗಳ ಹೆಣಗಳ ರಾಶಿ ಅಂತಾರ. ಅದೇ ಮತ್ತ ನೀವು ಮಾಂಸಾಹಾರಿ ಅನ್ಕೊಳ್ಳಂಗೂ ಮಾಡ್ತಾರ, ನೀವು ಸಸ್ಯಾಹಾರಿ ಅನ್ಕೊಳ್ಳಂಗೂ ಮಾಡ್ತಾರ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಏನು ತಿಂದ್ರು ಅದ್ರ ಪ್ರಾಣ ಹೊಡೆದೇ ತಿನ್ನೋದೇ ಆದಲ್ಲಪ್ಪ ಪರಮಾತ್ಮ. ಇದು ಈ ಮೆಥಡ್ ಬಿಟ್ರೆ ಮತ್ತೆ ಬೇರೆ ಮೆಥಡ್ ಏನು ಇಲ್ಲದಕ್ಕೆ ನಾವು ಇದು ತಿನ್ಲಕತ್ತೀವಿ. ಏನ್ ಮಾಡ್ಬೇಕು? ಅದಕ್ಕೆ ನಾವೇನ್ ಮಾಡ್ತೀವಿ, ಇಂಥ ಸ್ಥಿತಿ ನಮಗ ಒಂದು ಪ್ರಾಣ ಒಂದು ಜೀವ ಆಗಿ ಭೂಮಿ ಮೇಲೆ ಹುಟ್ಟಿಸಿದ್ದು ಯಾರು? ನೀನೇ. ಅದ್ರ ಸಲುವಾಗಿ ನಾನು ತಿನ್ನೋದಕ್ಕೆ ಏನು ಇಟ್ಕೊಂಡಿನಿ ಮುಂದೆ ಅದು ನಿನಗ ನೈವೇದ್ಯ ಮಾಡ್ತೀನಿ, ಅದು ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ತಿಂದು ನಾ ಶುದ್ಧ ಆಗ್ತೀನಿ ಬಿಡಪ್ಪ. ಇದೆಲ್ಲ ನಾವು ತಂದ ಸ್ಥಿತಿ ನಿಂದೆ ಅದಪ್ಪ ಇದು. ಅದಕ್ಕೆ ಪ್ರಸಾದ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ನನ್ನ ಮನಸ್ಸಿನಾಗ ಈ ಮಾಂಸಾಹಾರ ಸಸ್ಯಾಹಾರ ಅನ್ನುವ ಅಜ್ಞಾನದ ವಿಚಾರಗಳು ಇಟ್ಕೊಳ್ಳಂಗಿಲ್ಲ, ನಡೆಯಕಡೆ ಅಂತ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರ ಪರಮಾತ್ಮ ಚಿಂತನೆ ಯಾವಾಗ ಮಾಡ್ಲಿ ನಾನು? ಇವೆಲ್ಲ ಫಾಲ್ತು ಚಿಂತನೆಗಳು ಇವುವಲ್ಲ. ಹೆಂಗದ? ಅದಕ್ಕೆ ಇದು ಅನಿರ್ವಚನೀಯ ಅಚಿಂತ್ಯ. ಇದ್ರಾಗ ಏನ್ ಮಾಡ್ಬೇಕು? ದೊಡ್ಡವರಾಗಬೇಕು. ದೊಡ್ಡವ್ರು, ನಿಮ್ಗಿಂತ ದೊಡ್ಡವ್ರು ಯಾರು ಇಲ್ಲ. ಯಾರು ಏನ್ ಅಂತಿರ್ತಾರ ಅವ್ರ ಪ್ರಕಾರ ಜಗತ್ತು ಅವ್ರಿಗೆ ಅದು ಸತ್ಯ. ಆಯ್ತಪ್ಪ, ಮಿಥ್ಯವಾದ ಜಗತ್ತಿಗೆ ನೀನು ಸತ್ಯ ಅಂತೇಳಿ ಅದ್ರ ಬಗ್ಗೆ ನಿನ್ನದೇ ಒಂದು ಅಭಿಪ್ರಾಯ ತಾಳ್ತಿದೆ ಅಂತಂದ್ರೆ ಆಯ್ತು, ತಾಳು, ಯಾರು ಬೇಡ ಅಂತಾರ? ನಿನ್ನ ಪ್ರಕಾರ ಅದು ಹಂಗ ಅನ್ಸದ ಸರಿ. ನಿನ್ನ ಅಭಿಪ್ರಾಯದಂತೆ ನೀನು ಸರಿ, ಇನ್ನೊಬ್ಬರ ಅಭಿಪ್ರಾಯದಂತೆ ಇನ್ನೊಬ್ರು ಸರಿ. ಜಗತ್ತಿನ ವಿಷಯದ ಆದರೆ ಬ್ರಹ್ಮನ ವಿಷಯದೊಳಗ ವ್ಯತ್ಯಾಸ ಮಾಡಿದ್ರೆ ಅಲ್ಲಿ ನಡೆಯಂಗಿಲ್ಲ. ಜಗತ್ತಿನ ವಿಷಯದಾಗ ಬೇಕಾದಷ್ಟು ಚೇಂಜ್ ಮಾಡ್ರಿ, ಅವೆಲ್ಲ ಒಪ್ಕೋತಾರೆ. ಈಗ ನೀವೆಲ್ಲರೂ ಏನ್ ಮಾಡ್ಕೊಂಡ್ರಿ? ನನ್ನ ಬಗ್ಗೆ ಒಂದು ಚಲೋ ಅಭಿಪ್ರಾಯ ಅದ ಇಲ್ಲ? ಚಲೋ ಅಭಿಪ್ರಾಯ ಆದಿಲ್ರಿ? ಇಲ್ಲ. ನಂಬಿಕೆ ಅದ, ಚಲೋ ಅಭಿಪ್ರಾಯ ಅದ, ಒಬ್ಬ ಚಲೋ ಮನುಷ್ಯ, ಏನೋ ಪಾಠ ಚಂದ ಹೇಳ್ತಾನ, ಎಲ್ಲ ತಿಳಿತದ. ಇಲ್ಲಿ ತನ ಎಲ್ಲೆಲ್ಲೋ ಏನೇನೋ ಕೇಳಿವಿ, ಆದ್ರ ಎಲ್ಲದಕ್ಕಿಂತ ಇದು ಸರಳ ಅದ, ಇದು ಚಂದ ತಿಳಿಸಿ ಹೇಳ್ತಾರ ಅಂತ ಕೂತೀರಿ ನೀವು. ಮತ್ ನಿಮ್ಮಂಗೆ ಜಗತ್ತಿನಾಗ ಎಲ್ಲರದ ಅಭಿಪ್ರಾಯ ಹೆಂಗೆ ಅದ ನನ್ನ ಬಗ್ಗೆ? ಏನಾರ ಅದೇನ? ಎಲ್ಲ ಕಡೆ ಹೆಂಗೆ ಅದ? ಇಲ್ಲೊಂದು ಶಿಲ್ಪ ಆಂಟಿಬಯೋಟಿಕ್ಸ್ ಅಂತ ಒಂದು ಸಂಸ್ಥೆ ಅದ ರಾಯಚೂರ. ಅಲ್ಲಿ ಒಬ್ಬ ಶರಣಯ್ಯ ಸ್ವಾಮಿ ಅಂತ ಸ್ವಾಮಿಯರ ಅವರು ದೇವಿ ಪುರಾಣ ಮತ್ ಏನ್ ಬೇಕಾದ ಬುಕ್ಸ್ ಅವೆಲ್ಲ ನಂಬರ್ ಕೊಡ್ತೀನಿ. ಅವ್ರ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ಶಂಕರಾನಂದ ಆಶ್ರಮದ ಮಾಲೀಕರು ಡಾಕ್ಟರ್ ಸಾಹೇಬರು ನನ್ನನ್ನು ಗ್ರೂಪ್ನಾಗ ಸೇರಿಸಿ ನನ್ನ ವಿಚಾರಗಳನ್ನ ಅದ್ರಾಗ ಹಾಕ್ರಿ, ನಾವು ನಿಮ್ ಸಿದ್ಧಾಂತ ತಿಳ್ಕೊತೀವಿ ಅಂತ ಅವ್ರಂತಾರ. ಇವರು ಆ ಶಂಕರಾನಂದ ಆಶ್ರಮದ ಮೆಂಬರ್ ಆದರಂತ. ಅದು ದೊಡ್ಡ ದೊಡ್ಡ ಮಹಾತ್ಮರು ಸಂತರು ಹಾಕಂತ ಗ್ರೂಪ್ ಅದು, ನೀನ್ಯಾಕೆ ಹಾಕ್ತಿದಿ? ನೀನೇನ್ ದೊಡ್ಡ ಶಾಣೆ, ನೀನ್ ಹಾಕ್ಲಕ್ ಹೋಗ್ಬೇಡ ಅದ್ರ. ಇದೇ ಒಂದೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಅದು ಏನು, ಅವ್ರ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ಅದು ಒಂದೇ ಡಿಫ್ರೆನ್ಸ್ಗೆ ಆ ಶಂಕರಾನಂದ ಆಶ್ರಮದವ್ರು ಹಾಕಂತಾರ. ನೀನ್ ಯಾರು ಕೇಳವಂತ ನಾನು ಎಲ್ಲ ಹಾಕ ಬೇಡ ಅಂತ ಹಿಂಗ ಅಂದು ವರ್ಷ ಇಟ್ಲೆ ಬೈತಾನ. ಫೋನ್ ಮಾಡಿ ಅವನಿಗೆ ಫೋನ್ ಮಾಡಿ ಕೇಳ್ರಿ, ನಮ್ದ ಚರಣ ಬಸವ ಏನಂತಂದ್ರ ಅವ ಕೆಲ್ಸಕ್ಕೆ ಬರ್ಲಾರ್ದ ಫಾಲ್ತು ನನ್ನ ಮಗ ಅವನಂತ ಹೇಳ್ತಾನ. ಸ್ವಚ್ಛ ಹೇಳ್ತಾನ. ಅವನ ಮುಖ ನಾನು ನೋಡಿಲ್ಲ, ನನ್ನ ಮುಖ ನಾವು ನೋಡಿಲ್ಲ. ಅಭಿಪ್ರಾಯ
ಈಗೇನದ ಅವನ ದೃಷ್ಟಿಯೊಳಗ ನೀವೇನ್ ಮಾಡ್ಬೇಕು, ಅವನ್ನ ಒಪ್ಕೋಬೇಕ, ನಮ್ ಗುರುಗಳಿಗೆ ಬೈತ ನೀವ ಅಂತ ಹೇಳಕ್ಕೆ ಅವನ ಸಂಗಟ ವಿರೋಧ ಮಾಡ್ಬೇಕ? ಏನ್ ಮಾಡ್ತೀರಿ? ಅನಿರ್ವಚನೀಯ ಸಿದ್ಧಾಂತ ಇದು. ನಿಶ್ಚಲ್ ದಾಸಗೆ ಬೈದರು, ವಿಚಾರ ಸಾಗರಕ್ಕೆ ಅವನೋ ಟೀಕೆ ಮಾಡ್ದ, ಅವ್ರ ಬಗ್ಗೆ ನೀವೇನ್ ಮಾಡ್ಬೇಕು? ಸುಮ್ಮಿರ್ಲಿಕ್ಕೆ ಬಿಡ್ತದೇನದು? ಎಲ್ಲ ಅಷ್ಟು ವಿಷಯದಾಗ ಸುಮ್ಮಿರ್ಬೇಕು. ಹಂಗೆ ಗುರುಗಳಿಗೆ ಬೈದ್ರೆ ನಮಗೆ ಸಂಬಂಧ ಇರ್ಲಾರ್ದಂಗೆ ಸುಮ್ಮಿರ್ಬೇಕು. ನಿಮಗ್ ಬೈದ್ರ ಸುಮ್ಮಿರ್ತೀರ? ಸಂಬಂಧ ಇಲ್ಲ. ಗುರುಗಳು ಯಾರ್ಯಾಕೆ ಬೈಯಲಕ್ಕ, ಯಾರ್ಯಾಕೆ ಚಪ್ಪಾಳೆ ಯಾಕೆ ತಟ್ಟಲಕ್ಕ, ಯಾರ ಚಪ್ಪಲಿ ಯಾಕೆ ಹೊಡೆಯಲಕ್ಕ, ನಾವು ಸುಮ್ಮಿರ್ಬೇಕು. ಅದೇ ನಿಮಗ್ ಬಿದ್ದಾಗ ಏಟ ಅದೇ ಮತ್ತ ಇರೋದು ಏನದ ಅಂತಂದ್ರ ಅಲ್ಲೆಲ್ಲ ಭಾರಿ ಮಜಾ ಇರ್ತದ. ಇದು ಅದಕ್ಕ ಎಲ್ಲಿ ವಿರೋಧ ಮಾಡ್ಲಕ್ ಹೋಗ್ಬಾರ್ದು, ಎಲ್ಲಿ ವಿರೋಧ ಮಾಡ್ಲಕ್ ಹೋಗ್ಬಾರ್ದು. ವಿರೋಧ ಮಾಡ್ಕೊಳ್ಳೋದ್ರಂಗಿರಂತ ದೊಡ್ಡ ಗುಣ ಕಲ್ಸದೇ ಇದು ಅನಿರ್ವಚನೆ. ಜಗತ್ತಂದ್ರೆ ಹಿಂಗೇ ಇರ್ತದ. ನನ್ನ ಕಣ್ಣೊಳಗ ನೀವು ಒಂದಿಷ್ಟು ಮಂದಿ ಕಣ್ಣ ಚಲೋ ಅದೀನಿ, ಇನ್ನೊಂದಿಷ್ಟು ಮಂದಿ ಕಣ್ಣ ಕೆಟ್ಟ ಅದೀನಿ. ಕೆಟ್ಟ ಇದ್ದವ್ರು ಏನು ನಮಗ ಸ್ತುತಿಸುವವನೊಬ್ಬ, ನಿಂದಿಸುವವ ಇನ್ನೊಬ್ಬ. ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ನೀವು 20 ಮಂದಿ ಪಾಠ ಕೇಳೋರು ನೀವು ಪರಮ ಬಂಧುಗಳು, ನಮ್ಮನ್ನು ಹಿಡ್ಕೊಂಡು ಬೈಯೋರು ಅವರು ಪರಮ ಬಂಧುಗಳು. ನಮ್ಮ ಕಣ್ಣೆದರ ಕಂಡಿಲ್ಲ, ನಾವು ಅವ್ರನ್ನ ನೋಡಿಲ್ಲ, ಇವತ್ತಿಗೂ ದೇವರಾಣಿಗೆ ಅವ್ರಿಗೆ ನೋಡಿಲ್ಲ, ಆದ್ರೂ ಅವರು ನಾಯಿಗೆ ಬೈದಂಗೆ ಬೈತಾರ, ಫೋನ್ ಮಾಡಿನೂ ಬೈತಾರ. ಎಲ್ಲಿ ಬರ್ತಿ ಬಾ ನೀನಂತಾರ. ಏನೋ ಅವ್ರು ಹೊಲ ಮನೆ ಕಸ್ಕೊಂಡಿವ ಅನ್ನಂಗ ಗುದ್ದಾಡಕ್ ತಯಾರದಾರ ಅವ್ರು ನನ್ನ ಸಂಗಟ. ಅದೆಂತ ದ್ವೇಷ! ಪರಮಾತ್ಮ ಹೆಂಗ್ ಸೃಷ್ಟಿ ಮಾಡ್ಯಾನ ನೋಡ್ರಿ ಅಂತ ವಸ್ತುವನ್ನ ಭೂಮಿ ಮ್ಯಾಗ, ನಮ್ಮ ವೈರಿ. ಮಾತಾಡ್ತೀರಿ ಅವ್ರಿಗೆ ಒಂದ್ ಸ್ವಲ್ಪ ನಂಬರ್ ಹಾಕ್ತೀನಿ, ಮಾತಾಡ್ತೀರಿ, ಗೊತ್ತಾಗ್ತದೆ ಹೆಂಗಿದೆ. ಸುಮ್ಮನೆ ಅದು ಯಾವ ಜನ್ಮದ ವೈರತ್ವ ಏನೋ ಅಲ್ಲಿ ಪ್ರಕಟ ಆಗ್ತಿರ್ತದೆ. ಇಲ್ಲಿ ಮನ್ಯಾಗ 31ನೇ ವರ್ಷ 94ನೇ ಇಸ್ವಿಯಾಗ ಮದುವೆ ಮಾಡ್ಕೊಂಡಿ, 30 ವರ್ಷ 24 ಹೋಗಿ 25ನೇ ಇಸ್ವಿ ಬಂದಂದ್ರೆ 31ನೇ ವರ್ಷ ಜೊತೆಯಾಗಿದ್ದು ಸಂಸಾರ ಮಾಡಿ 2 ಮಕ್ಕಳು ಹಡ್ಕೊಂಡು ಬೇಕಾದಷ್ಟು ಸಾಲಿ ವಿದ್ಯಾ ಕೌಡಿ ಕಾಸಿಂದ ಇದು ಇಲ್ಲ ಇಲ್ಲಿ ನಮಗೆ ಪರಿಗಣನೆ ಇಲ್ಲಿ ಇವ್ರ ಕಣ್ಣಾಗ. ಇದಕ್ಕೇನ್ ಮಾಡ್ತೀರಿ? ಒಂದು ಬುಕ್ ಮುಟ್ಲಕ್ ತಯಾರಿಲ್ಲ, ಒಂದು ತಿಳ್ಕೊಳಕ್ ತಯಾರಿಲ್ಲ. ಏನ್ ನಡೆದದ ಸಿದ್ಧಾಂತ ನಮಗ್ ಸಂಬಂಧ ಇಂಥದ್ದು. ಇದು ನಮ್ಮ ಮನಿ ಅಂತೀರೇನು? ಇದಕ್ಕ ಗುರುಗಳ ಮನಿ ಕೊಟ್ಟಿಗೆ. ಅದು ಕೊಟ್ಟಿಗೆಗೆ ಏನಿರ್ತಾವ? ಇದು ಏನೋ ಭಾರಿ ಶ್ರೇಷ್ಠವಾಗಿದ್ದು ನಿಮಗ ಅನ್ನಿಸ್ಲಕತ್ತದ. ಗುರುಗಳ ಮನ್ಯಾಗ ಕೂತು ಇಂಥ ಪಾಠ ಹೇಳ್ತಾರ, ಮನಿ ಭಾರಿ ಚಲೋ ಇರ್ಬೇಕು, ಒಳ್ಳೆ ಭಾರಿ ಸಂಸ್ಕಾರ ಸಂಸ್ಕೃತಿ ತಿಳ್ಕೊಂಡವ್ರು ಇರ್ಬೇಕು. ಕೊಟ್ಟಿಗೆ ಕೂತ್ ಪ್ರವಚನ ಮಾಡಿದ್ರ ನಾನೇನ್ ಮಾಡ್ಲಿ ಅಂತವ ಎತ್ತುಗಳು. ನಿನಗೆ ನಮಗ ನಿಮ್ ಪಾಡಿಗೆ ನೀ ಏನಾರ ಮಾಡೋ, ನಮ್ಮ ಪಾಡಿಗೆ ನಾವು ಮಾಡ್ತೀವಿ. ಕೊಟ್ಟಿಗೆ ಈಗ ನಾವು ಕೊಟ್ಟಿಗೆಗೆ ಕನಿಷ್ಠ ಮಾಡಿ ಮುಂದೆ ಕೂತು ಪಾಠ ಕೇಳೋರ ಮನಿನೇ ನಮಗೆ ಶ್ರೇಷ್ಠ ಅನ್ಲಕ್ ಬರ್ತದ? ಹೆಂಗ್ರಿ? ಕೊಟ್ಟಿಗೆ ಶ್ರೇಷ್ಠ, ಪಾಠ ಕೇಳೋರ್ ಮನಿನೇ ಶ್ರೇಷ್ಠ ಅಂತ ಬರ್ತದ? ಏನ್ ಈ ಕೊಟ್ಟಿಗೆ ಬಿಟ್ಟು ನಿಮ್ ಮನ್ಯಾಗ ಬಂದ್ ಕೂತ್ ಪಾಠ ಹೇಳ್ಕೊತ್ ಕುಂದ್ರಲಕ್ ಸರಿ ಇರತ್ತದ? ಏನ್ರಿ ಅಂದ್ರ ನಮ್ ಭಾವನೆ ಚಲೋ ಇಲ್ಲ ಈಗ. ಕೊಟ್ಟಿಗೆ ಇದು ನನ್ನ ಮನಿ ಅಲ್ಲ, ಇದು ಕೊಟ್ಟಿಗೆ ಅಂತ ಹೇಳಕತ್ತೀನಿ. ಇಲ್ಲಿರೋವು ದನಗಳದಾವ. ದನಗಳ ಮಧ್ಯೆ ಪ್ರವಚನ ಹೇಳಿದ್ರೆ, ಕೊಟ್ಟಿಗೆ ಕೂತು ದನಗಳಿಗೆ ಪ್ರವಚನ ಹೇಳಿದ್ರೆ ದನ ಏನ್ ಮಾಡ್ತಾವ? ಕಣಕಿ ತಿನ್ನೋದೊಂದು ಬಿಟ್ರೆ, ಹೆಂಡಿ ಹಾಕೋದ್ ಬಿಟ್ರೆ ಬೇರೆ ಏನು ಇಲ್ಲ ಅವಕ್ಕ. ಇಲ್ಲಿ ಹೇಳಕತ್ತಿದ ಅನಿರ್ವಚನೀಯ, ಮುಖ್ಯವಾಗಿ ಹೇಳಕತ್ತಿದ ಅನಿರ್ವಚನೀಯ. ಮನಿ ಕೊಟ್ಟಿಗೆ ಹಂಗನು ಇರ್ಬಹುದು, ಆಶ್ರಮದಂಗನು ಇರ್ಬಹುದು.
ಕೊಟ್ಟಿಗೆಯಂಗೂ ಇರ್ಬೋದು, ಆಶ್ರಮದಂಗೂ ಇರ್ಬೋದು, ಎಲ್ಲರೇ ಇರು. ಆದರೆ ನಿನ್ನ ಲಕ್ಷ್ಯ ಶುದ್ಧ ಬ್ರಹ್ಮನತ್ತ ಇಟ್ಕೊಂಡಿರು. ಆ ಸಾಧನೆ, ಸ್ವರೂಪ ಸಾಧನೆ ಮಾಡುವುದರ ಕಡೆ ಲಕ್ಷ್ಯ ಇರಲಿ. ಕೊಟ್ಟಿಗೆಗಾರ ಇರ್ಲಕ್ಕ, ಮನೆಯಾಗ ಯಾಕಿರ್ಲಕ್ಕ, ಆಶ್ರಮದಾಗ ಯಾಕಿರ್ಲಕ್ಕ, ಮಠದಾಗ ಯಾಕಿರ್ಲಕ್ಕ. ಎಷ್ಟೋ ಮಂದಿ ಆಶ್ರಮದಾಗ ಇದ್ದು ಹೊಯ್ಕೊ ಬಡ್ಕೊ ಮಾಡ್ಕೊಂಡ್ರ, ಆಶ್ರಮದಾಗೆ ಹೊಲಸು ಮಾಡ್ಕೊಂಡ್ರ ಎಷ್ಟೋ ಮಂದಿ. ಅದು ಕೊಟ್ಟಿಗೆನೆ. ಆಶ್ರಮನೂ ಅದೇನ್ ಬಹಳ ಶುದ್ಧನೇ ಇರ್ತದಂತೇನಿಲ್ಲ. ಒಬ್ಬ ಮಹಾತ್ಮ ಯಾವುದೋ ಒಂದು ಕಾಲಕ್ಕೆ ಆಶ್ರಮ ಮಾಡಿ ಹೋಗ್ತಾನ, ಮುಂದೆಲ್ಲವರು ಅವರಗಳೇ ಬರ್ತಾರ. ಏನ್ ಮಾಡ್ತೀರಿ? ಎಲ್ಲರೂ ಹುಚ್ಚಿಡಿದು ಒಂದು ಕಾಲಕ್ಕೆ ಮಾತೆಮಾದೇವಿ ಬೆನ್ನತ್ತಿ ರಾಷ್ಟ್ರೀಯ ಬಸವ ದಳ ಅಂತೇಳಿ ಬೆನ್ನತ್ತಿ ಅವ್ರು ಹೇಳಿದಂಗ ಹೇಳಿದೆವು, ಕೇಳಿದಂಗ ಕೇಳಿದೆವು. ಕಡಿ ಕೂಡಲ ಸಂಗಮ ದೇವ ಅನ್ನಬಾರದು, ಲಿಂಗ ದೇವ ಅನ್ನಬೇಕು ಅಂತ ಹೇಳಿದ್ರು. ಅದು ಒಪ್ಪುಗಳಿಲ್ಲ. ನನಗ ಈ ರಾಯಚೂರಿಗೆ ಸೆಕ್ರೆಟರಿ ಅಂತ ಮಾಡಿದ್ರು. ಆಯ್ತು, ಸೆಕ್ರೆಟರಿ ಆಗಿ ಏನ್ ಮಾಡಬೇಕು ಎಲ್ಲ ಕೆಲಸಗಳು ಸಾಕಷ್ಟು ಮಾಡಿದೆವು. ಮಾಡಿದ್ಮೇಲೆ ಮುಂದೇನಾಯ್ತು? ಆ ಮಾತೆ ಮಹಾದೇವಿ ಲಿಂಗಾನಂದ ಅವರು ಅಧಿಷ್ಠಾನವಾದ್ಮೇಲೆ ಮಾತೆ ಮಹಾದೇವಿ ಅಧಿಷ್ಠಾನ ಆಗಿ ದಿಕ್ ತಪ್ಪಿಸಿದ್ರು. ಮುಂದೆ ಮಾತೆ ಮಹಾದೇವಿಯ ಉತ್ತರಾಧಿಕಾರಿಗಳೇನ್ ಮಾಡಿದ್ರು, ಆ ತಾಯಿ ಮಾಡಿದಂತ ಆಸ್ತಿ ಪಾಸ್ತಿಗಳನ್ನ ತಮ್ಮ ವೈಯಕ್ತಿಕ ಹೆಸರಿಗೆ ಮಾಡಿಕೊಂಡು ಈಗ ಅವರು ಪ್ರವಚನ ಮಾಡೋದು ಬಿಟ್ಟು ಕೋರ್ಟಿಗೆ ಅಡ್ಡಾಡ್ಲಕತ್ತಾರ. ಕೋರ್ಟಿಗೆ ಡೆಲ್ಲಿಯಾಗ, ಬೀದರ್ ಟು ಬೆಂಗಳೂರು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ರು. ಜನರ ಸಂಖ್ಯೆ ದೊಡ್ಡದು ಜಾಸ್ತಿ ಆಯ್ತು. ಎಲ್ಲರೂ ಜೋಬ್ನ ದುಡ್ಡು ಹಾಕಿ ಅಲ್ಲಿ ಕಟ್ಟಿದ್ರು. ಆ ಆಶ್ರಮದಾಗ ಈಗ ಪಾಠ ಮಾಡೋದು ಬಿಟ್ಟು ಕೋರ್ಟ್ ಕಚೇರಿ. ಆ ತಾಯಿ ಹೊಲ್ ಶಬ್ಸಳ ಇದಕ್ಕೆ ಬಸವ ಕೇಂದ್ರ ಚಿತ್ರದುರ್ಗ ಸ್ವಾಮಿಗಳು ಬಸವ ಕೇಂದ್ರಗಳು ಹುಟ್ಟಾಕಿದ್ರು. ಹುಟ್ಟಾಕಿ ಅವ್ರು ಎಲ್ಲಿ ಹೋಗಿ ಕೂತ್ರು? ಬಸವ ಕೇಂದ್ರದಾಗ ಹೋಗಿ ನೀವು ಏನ್ ಮಾಡ್ತೀರಿ ಆಕ್ಟಿವಿಟೀಸ್ ನಮ್ಗೇನು ಗೊತ್ತಾಗಂಗಿಲ್ಲ. ಒಂದಿಷ್ಟು ಮೆಸೇಜ್ ಬರಂಗ ಮಾಡ್ರಿಪ್ಪ, ನಿಮ್ಗೆ ಆಕ್ಟಿವಿಟೀಸ್ ಏನ್ ನಡೀತಾವ ಅಂತಂದ್ರ ವಿಚಾರ ಮಾಡಿ ಸೇರಿಸ್ಕೋತೀವ್ರಿ ನಿಮ್ಗೆ ಗ್ರೂಪ್ನಾಗ ಅಂತಾರ. ಯಾಕಂತಂದ್ರೆ ನೀವು ವೇದ ಅಂತ ಹೇಳ್ತೀರಿ, ವಚನ ಬಿಟ್ರೆ ಬೇರೆ ಏನು ಹೇಳಬಾರದು ನಮ್ಮಲ್ಲಿ. ನೀವು ವೇದಾಂತಿಗಳಿದ್ರೆ ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಳಂಗಿಲ್ಲ ನಾವು. ಹೆಂಗದ ಇವಕ್ಕೆಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಂತೀರ. ವೀರಶೈವ ಮಠಗಳೊಳಗೆ ಹೋಗಿ ನೀವೇನಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಂದ್ರೆ 10 ನಿಮಿಷನಾಗ ವಾರ್ನಿಂಗ್ ಕೊಡ್ತಾರ. ಅದು ಅನ್ಬಾರ್ದ್ರಿ ಇಲ್ಲಿ. ಒಂದೇ ರೇಣುಕಾಂ. ಆ ಮಾತಿಲಾಡವಾ. ಎಲ್ಲರೊಳಗೆ ಒಂದೊಂದು ವಿರೋಧ ಇಟ್ಕೊಂಡು ಕೂತಾರ. ಎಲ್ಲಿ ಇಂಥ ವಿರೋಧಗಳು ಇಟ್ಕೊಂಡು ಕೂತಾರ ಅದು ನಿರಂಕಾರಿ ಅಂತದ. ಅಲ್ಲಿ ಹೋದ್ರ ಇವ ಈ ಬತ್ತಿ ಹಚ್ಚು 10 ವರ್ಷ ನಿಂತ ತಮಗ ಜ್ಞಾನ ಬರೋ ತನಕ ಜ್ಞಾನ ಕೇಳಿದ್ರಿ, ಇವ ಈ ಬುತ್ತಿ ಹಚ್ಕೊಂಡು ಬಂದು ಕುಂದಿರ್ತಾನೆ ಇಲ್ಲಿ. ಓಂ ಶಾಂತಿ ಓಂ ಶಾಂತಿ ಅಂತಾನ. ಇವೆಲ್ಲ ಅಂದಿದ್ನಂದ್ರ ಅವನ ಹೆಸರು ತೆಗೆದೇ ಹಾಕಿಬಿಟ್ರ ನಮ್ಮ ಹೆಸರು. ಅದ ಹೆಂಗದು? ವಿರೋಧ ರಹಿತವಾದ ಬದುಕು, ವೀರಶೈವನಾಗಿ ಬದುಕಬೇಕು ಅಂತಂದ್ರೆ ನಿಜ ವೀರಶೈವ ಯಾರು? ವಿರೋಧ ರಹಿತತ್ವಂ ವೀರಶೈವತ್ವಂ. ಈ ರೀತಿಯಾದಂತ ಬದುಕು ಯಾರು ಮಾಡ್ತಾರ ಅವರು ಅನಿರ್ವಚನೆಯ ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾರ ಬಗ್ಗೆನೂ ವಿರೋಧ ಇರಲಾರ್ದಂಗ, ಯಾವುದರ ಬಗ್ಗೆನೂ ವಿರೋಧ ಇರಲಾರ್ದಂಗ ಯಾಕೆ ವಿರೋಧ ಮಾಡಿ ನಾವು ಏನ್ ಕಟ್ಕೊಳ್ಳೋದದ, ಏನ್ ಕಟ್ಕೊಂಡು ಹೋಗೋದದ? ಯಾಕೆ ಮಾಡ್ಕೊಳ್ಳಲ್ಲ? ಯಾಕೆ ಮಾಡ್ಕೊಳ್ಳಲ್ಲ? ಏನಾಗದ ಅಂದ್ಕೊಂಡು ನಾವೇನ್ ಮಾಡ್ಬೇಕು? ಅನಿರ್ವಚನೀಯ ಸಿದ್ಧಾಂತಿಗಳಾಗಿ ಯಾರು ಏನ್ ಮಾಡ್ತಾರ ಅದನ್ನು ಪಡ್ಕೋತಾರ. ಯಾರು ಏನ್ ಮಾಡ್ಕೋತಾರ, ಹೆಂಗ್ ನಡ್ಕೋತಾರ ಹಂಗ ಪಡ್ಕೋತಾರ. ಅನಿರ್ವಚನೀಯ ಸಿದ್ಧಾಂತಿಗಳಾಗಿ ವಿರೋಧ ರಹಿತವಾದಂತ ಬದುಕು ಮಾಡುವಂತ ಒಂದು ಪ್ರಾಕ್ಟೀಸ್. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಕೂಡ ಅಜ್ಞಾನದ ಸ್ವರೂಪವನ್ನ ತಿಳ್ಕೊಂಡು ಈ ಜಗತ್ತಿರದೆ ಹಿಂಗೆ, ಈ ಜಗತ್ತಿನ ಹಣೆ ಬಾರೆ ಹಿಂಗೆ,
ಈ ರೀತಿ ಇದ್ದು ಅದನ್ನ ನೀವೇನರೆ ದೊಡ್ಡದು ಮಾಡಿಕೊಂಡು ಆ ವಿಚಾರಕ್ಕ ನೀವು ಏನಾದ್ರೂ ಏನು ಸೊಪ್ಪ ಹಾಕಿದ್ರಿ, ಅದು ನಿಮ್ಮನ್ನ ವಿಷಯ ಮಾಡ್ತದ, ನಿಮ್ಮನ್ನೇ ಮುಚ್ಚಾಕ್ತದ. ಅದಕ್ಕೆ ಸೊಪ್ಪು ಹಾಕಬಾರ್ದು, ಸ್ವ ಆಶ್ರಯ ಕೊಡಬಾರ್ದು, ಅದಕ್ಕೆ ಸೊಪ್ಪು ಹಾಕಬಾರ್ದು. ನಮ್ಗೆ ಯಾರು ಲೈಕ್ ಮಾಡ್ಲಿಕ್ಕೆ ಬಿಡಲ್ರ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಅಂತೇಳಿ ನಾವೇನಾರ ಲಿಂಗಾಷ್ಟಕ ಹೋಗಿ ಈ ಬಸವ ತತ್ವದವ್ರ ಬಳಿ ಹೋಗಿ ಹಾಡಿದ್ರಿ ಅಂದ್ರೆ ನಿಮ್ಮನ್ನು ಹೊರಗೆ ತಬ್ಬಿ ಬಿಡ್ತಾರ ಅವ್ರು. ಅದು ತಾವರ ಲಿಂಗದ್ದದರಿ, ಇದು ಇಷ್ಟ ಲಿಂಗ ಪೂಜೆ ಮಾಡೋದದ ಇಲ್ಲಿ. ಹಿಂಗ ಏನ್ ಹಿಂಗಾಗಿ ಯಾವುದರ ಬಗ್ಗೆ ವಿರೋಧ ಇತ್ತು ಅಂತಂದ್ರೆ ಅದು ಆಧ್ಯಾತ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲ. ಆಧ್ಯಾತ್ಮಿಕ ಸಂಸ್ಥೆ ಅಂತಂದ್ರೆ ವಿರೋಧ ರಹಿತತ್ವಂ ವೀರಶೈವತ್ವಂ. ಎಲ್ಲಿ ವಿರೋಧ ಇಲ್ಲ, ಎಲ್ಲವನ್ನು ಒಪ್ಪಿಕೊಂಡು ಎಲ್ಲವನ್ನು ಅಪ್ಪಿಕೊಂಡು ಹೋಗುವಂತವರಿಗೆ ವೀರಶೈವರು ಅಂತ. ವಿರೋಧ ರಹಿತತ್ವ ಎಲ್ಲರ ಓರಿ ಒಂದೊಂದು ಸಂಸ್ಥೆ ಒಳಗೆ ಒಂದೊಂದು ವಿರೋಧದ ವಿಚಾರಗಳೇ ಅದಾವ. ಅದನ್ನೇ ಅವ್ರು ಗಟ್ಟಿಯಾಗಿ ಹಿಡ್ಕೊಂಡು ಕೂತಾರೆ, ಅದನ್ನು ವಿರೋಧಿಸ್ತಾರ. ಆ ವಿರೋಧಿಸಿ ಅರ್ಧ ಜಗತ್ತು ಅಪೋಸಿಟ್ ಮಾಡ್ಕೊಂಡ್ಬಿಡ್ತಾರೆ. ಯಾರ ಬಗ್ಗೆ ವಿರೋಧ ಬೇಡ, ಯಾರ ಬಗ್ಗೆ ದ್ವೇಷ ಬೇಡ, ಅವ್ರ ಪಾಡಿಗೆ ಅವ್ರು ಆರಾಮ್ ಇರಲಿ, ಅವ್ರ ಬಗ್ಗೆ ನಮ್ದೇನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿಂಗ ಅದ ನೋಡ್ರಿ. ಎಲ್ಲರಿಗೂ ಬುದ್ಧಿ ಭ್ರಮಣ ಆದಂಗೆ ಕಾಣ್ಲಕ್ಕತ್ತದ. ಇವತ್ತು ಯಾರ್ದು ಬುದ್ಧಿ ಸರಿಗಿಲ್ಲ. ಎಲ್ಲರಿಗೂ ಬುದ್ಧಿ ಒಂದ್ ಸ್ವಲ್ಪ ಪಾಠಕ್ಕಿಂತ ಮೊದಲು ಧ್ಯಾನ ಮಾಡ್ರಿ. ಈ ಪಾಠದಾಗ ನಿಮ್ಮ ವರ್ತನೆಗಳು ಹೆಂಗಿರ್ಬೇಕು ಅನ್ನೋದು ಒಂದ್ ಸ್ವಲ್ಪ ಮೈ ಮೇಲೆ ಎತ್ತರ ಇಟ್ಕೊಂಡು ಕುಂದಿರ್ರಿ ಪಾಠಕ್ಕ. ಒಬ್ರಿಗೊಬ್ರು ಹೇಳೋದೇ ಬಹಳ ಇತ್ತಲ್ಲ ನಿಮ್ದು. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ.